ನಮಸ್ಕಾರ ಕರ್ನಾಟಕ. ಏನು ಗುರು, ಈ ಈ ಮಾಧ್ಯಮದವ್ರಿಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಈ ಒಂದು ವಿಷಯವಾಗಿ ಈ ಜನಗಳಿಗೆ ಮೂಢನಂಬಿಕೆಯನ್ನು ಇವರೇ ಬಿತ್ತುತ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಯಾವುದೇ ವಿಚಾರವಾಗಿಯೂ ಏನೇ ಸುದ್ದಿ ಆದ್ರೂ ದರ್ಶನ್ ಅವ್ರನ್ನ ಹಿಡ್ಕೊಂಬಂದು ಅದಕ್ಕೊಂದು ಬಣ್ಣ ಬಳಿದು ಅದಕ್ಕೊಂದು ಸ್ಟೋರಿ ಮಾಡ್ಕೊಂಡು TRP ಮಾಡ್ಕೊತಾ ಇದ್ದಾರೆ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಯಾವ ವಿಷಯನೂ ಸಿಗದೇ ಇಲ್ವಾ ಗುರು ನಿಮಗೆ? ಏನಂದರೆ ಈ ಕಲಿಯುಗದಲ್ಲಿ ಈ ಥರ ಎಲ್ಲ ಜನಗಳಿಗೆ ಮೂಢನಂಬಿಕೆ ಬಿತ್ತಕ್ಕೆ ಹೋಗ್ತಿದ್ದೀರಲ್ಲ, ನನಗೆ ಆಶ್ಚರ್ಯ ಆಗ್ತಿದೆ. ಇವಾಗ ದರ್ಶನ್ ಅವರು ಜೈಲಲ್ಲಿ ಒಬ್ಬರೇ ಇದ್ದಾರೆ, ಅವರಿಗೆ 108 ಟೆನ್ಷನ್. ಏನಪ್ಪ ಅಂದರೆ ಏನಿದು ಬೇಲಾಗ್ತಾ ಇಲ್ಲ, ಸಿನಿಮಾಗಳ ಬಗ್ಗೆ ಒಬ್ಬರೇ ಇರ್ತಾರೆ, ಅವ್ರದ್ದೇ ಆದಂಥ 1000 ಟೆನ್ಷನ್ನು, ನಿದ್ದೆ ಬರಲ್ಲ ಗುರು. ಅದರಲ್ಲಿ ಈ ನಿದ್ದೆ ಬರ್ದಿರೋದಕ್ಕೆ ಈ ಒಂದು ಸ್ಟೋರಿನ ಬಿಟ್ಟಿದ್ದಾರೆ. ಆ ಚಾನಲ್ ಹೆಸರುಗಳೆಲ್ಲ ಬೇಡ, ಜನಗಳು ಗೊತ್ತಿದೆ. ದರ್ಶನ್ ಅವ್ರಿಗೆ ರೇಣುಕಾ ಸ್ವಾಮಿ ಆತ್ಮ ಕಾಟ ಕೊಡ್ತಿದ್ಯಾ? ಏನು ಗುರು ಇದು ಕಾಮಿಡಿ? ನಿಮಗೆ TRPಗೋಸ್ಕರ, ನೀವು TRPಗೋಸ್ಕರನೇ ದರ್ಶನ್ ಅವ್ರಿಗೆ ಸುಣ್ಣ ಬಣ್ಣ ಬಳಿದು ಏನಾದರೂ ಒಂದು ಕತೆ ಹಿಡ್ಕೊಂಡು ಒಂದು ಸ್ಟೋರಿ ಬಿಟ್ಟು TRP ಮಾಡ್ಕೋಬೇಕು ಅಂತ ನಿಂತ್ಕೊಂಡೇ ಬಿಟ್ಟಿದ್ದೀರಾ. ಅದು ಸಣ್ಣ ಸಣ್ಣ ಸಿಲ್ಲಿ ಮ್ಯಾಟ್ರಿಗೂ TRPಗೋಸ್ಕರ ಒಂದು ಬೆರಳು ತೋರಿಸೋ ವಿಷಯ ಆಗಿರ್ಬೋದು, ಮತ್ತು ಅವರ ಮಗ ಮೊನ್ನೆ ಬರಬೇಕಾದ್ರೆ ಕಣ್ಣು ಹೊಡೆದ್ಬಿಟ್ಟ ಅನ್ನೋ ಒಂದು ವಿಷಯ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಸುದ್ದಿ ಮಾಡಿಬಿಡೋದು, ಅದರಲ್ಲಿ TRP ಎತ್ಕೊಂಡ್ಬಿಡೋದು. ಇವಾಗ ದೊಡ್ಡ ಸೆನ್ಸೇಷನಲ್ ನ್ಯೂಸು ಗುರು ಇದು. ರೇಣುಕಾ ಸ್ವಾಮಿ ಆತ್ಮ ದರ್ಶನ್ ಅವ್ರಿಗೆ ಕಾಟ ಕೊಡ್ತಿದೆ. ಏನು ಗುರು ಇದು? ಅವ್ರಿಗೆ ನಿದ್ದೆ ಬರಲಿಲ್ಲ ಅಂದರೆ ಇದಕ್ಕೊಂದು ಈ ಥರದೊಂದು ಸ್ಟೋರಿನ ಫಿಕ್ಸ್ ಮಾಡಿಬಿಡೋದು. ಕಲಿಯುಗ ಗುರು. ಯಾವ ದೆವ್ವನೂ ಇಲ್ಲ, ಯಾವ ಬದನೆಕಾಯೂ ಇಲ್ಲ, ಯಾವ ಪಿಸಾಚಿನೂ ಇಲ್ಲ. ನೀವುಗಳೇ ಆ ಥರ ಇದ್ದೀರಾ ಅಂತ ನನಗೆ ಅನ್ನಿಸ್ತಿದೆ. ಎಲ್ಲ ವಿಚಾರಗಳನ್ನೂ ಹಿಡ್ಕೊಂಡು ಏನಾದರೂ ಒಂದು ಸ್ಟೋರಿ ಮಾಡಿ ಜನಗಳಿಗೆ ದಿಕ್ಕು ತಪ್ಪಿಸೋದು, ಏನೋ ಒಂದು ಹೇಳ್ಬಿಡೋದು. ನೀವು TRP ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಯಾರ ಫ್ಯಾಮಿಲಿ ಹೆಂಗಾನ ಹಾಳಾಗೋಗ್ಲಿ, ನಮಗೇನು TRP ಬರಬೇಕು ಅನ್ನೋ ಮನೋಭಾವನೆಯಲ್ಲಿ ಬದುಕ್ತಾ ಇರೋರು ನೀವು ಪಿಸಾಚಿಗಳು, ನೀವು ದೆವ್ವಗಳು ಅಂತ ನನಗನ್ನಿಸ್ತಿದೆ. ಇಷ್ಟಾದರೂ ನೀವು ಇದನ್ನು ಬಿಡ್ತಾ ಇಲ್ವಲ್ಲ, ಇನ್ನೇನು ಹೇಳೋದು ನಿಮ್ಮ ಬಗ್ಗೆ ಹೇಳಿನೇ ಬೇಜಾರಾಗ್ಬಿಟ್ಟಿದೆ. ಮತ್ತು ಮಾಧ್ಯಮಕ್ಕೆ ಇರೋ ಬೆಲೆನ ನೀವೇ ಕಳ್ಕೊಂಬಿಟ್ಟಿದ್ದೀರಾ, ನೀವೇ ರೋಡಿಗೆ ಬಂದುಬಿಟ್ಟಿದ್ದೀರಾ. ಆ ಥರ ಪರಿಸ್ಥಿತಿಲೇ ನೀವಿದ್ದೀರಾ. ಇನ್ನಾದರೂ ಈ ವಿಷಯಗಳನ್ನ ಬಿಟ್ಬಿಡ್ರಿ ಗುರು. ದರ್ಶನ್ ಅನ್ನೋ ವಿಷಯನ ಸೈಡ್ಗೆ ಇಟ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಏನು ನಡೀತಿದೆ, ಏನೇನು ಆಗ್ತಿದೆ ಅದ್ರ ಬಗ್ಗೆ ಥಿಂಕ್ ಮಾಡಿ. ಸಣ್ಣ ಈ ಸಿಲ್ಲಿ ಮ್ಯಾಟ್ರು ಮಕ್ಕಳು ನಗೋ ಥರ ಎಲ್ಲ ಒಂದು ಸ್ಟೋರಿ ಮಾಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿಗೆ ನೀವು ಬಂದುಬಿಟ್ಟಿದ್ದೀರಾ ಅಂದರೆ ಇನ್ನೇನು ಹೇಳೋದು ಗುರು. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡ್ರಪ್ಪ. ಮತ್ತು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.